ಈ ಕಾರ್ಯಕ್ರಮದಲ್ಲಿ ಯಾವುದೇ ರೀತಿಯ ರಾಜಕೀಯ ಮಾಡೋದು ಬೇಡ. ಈಗ ಸರ್ಕಾರ ಕಾರ್ಯಕ್ರಮ ಕೂಡ ಇದೆ ಅಂತ ಹೇಳ್ತಾ ಇದ್ದೀರಾ. ಅದರಿಂದ ನಾವು ಈ ಕಾರ್ಯಕ್ರಮವನ್ನು ರಾಜಕೀಯವಾಗಿ ಬಿಂಬಿಸ್ಕೊಂಡು ಬೇರೆ ಬೇರೆ ರೀತಿಯ ಅರ್ಥ ಕೊಡೋ ಥರ ನಾವು ಮಾಡೋದು ಬೇಡ. ತಮ್ಮ ಸಲಹೆಗಳನ್ನು ಪಡೆಯಲು ಮಾತ್ರ ಇವತ್ತು ಕರೆದಿದ್ದೀವಿ. ಈಗ ಚರ್ಚೆಗಳು ಬಂದಾಗ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾರೆ. ಅದಕ್ಕೋಸ್ಕರನೇ ಆ ಚರ್ಚೆ ಮಾಡಲು, ಎಲ್ಲರ ಅಭಿಪ್ರಾಯಗಳನ್ನು ಸಂಗ್ರಹಿಸಲು, ವಿಷಯಗಳನ್ನು ತಿಳ್ಕೊಳ್ಳಲು ಇವತ್ತು ಈ ಕಾರ್ಯಕ್ರಮವನ್ನು ನಾವು ಕರೆದಿದ್ದೀವಿ. ಕಾಂಗ್ರೆಸ್ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷಕ್ಕೆ ಸರ್ವ ಜನಾಂಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ, ಅದರಲ್ಲಿ ಡೌಟೇ ಇಲ್ಲ. ಆದರೆ ಕಾರ್ಯಕ್ರಮವನ್ನು ರೂಪಿಸಕ್ಕೆ ನಮ್ಮ ಸಂಘ ಪರಿವಾರದವರನ್ನ ವಿಶ್ವಾಸಕ್ಕೆ ತಗೊಳ್ಳಬೇಕು ಅನ್ನುವ ಉದ್ದೇಶದಿಂದ ನಾವು ಇಲ್ಲಿ ಸಂಘ ಪರಿವಾರದವನ್ನ ಜಾಸ್ತಿ ಕರೆದಿರ್ಬೋದು. ದಯವಿಟ್ಟು ಅನ್ಯತಾ ಭಾವಿಸಬೇಡಿ, ಕ್ಷಮಿಸಬೇಕು. ಕಾರ್ಯಕ್ರಮದಲ್ಲಿ ಎಲ್ಲ ಜಾತಿಯ ಧರ್ಮದವರು ಕೂಡ ಕಾಂಗ್ರೆಸ್ ಪಕ್ಷದಿಂದ ಇಲ್ಲಿ ಪಾಲ್ಗೊಳ್ಳಕ್ಕೆ ಎಲ್ಲ ನಾವು ರೂಪುರೇಷೆಗಳನ್ನು ಮಾಡಿಕೊಂಡಿದ್ದೀವಿ. ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಬೆಳಗ್ಗೆ ಇರುತ್ತೆ. ನಾನು ನಿಮ್ಮನ್ನು ಸಲಹೆ ಪಡಿತೀನಿ, ಇದಕ್ಕೆ ನೋ ಹೇಳಿ ಪರವಾಗಿಲ್ಲ. ಮಧ್ಯಾಹ್ನ ಏನಾದರೂ ಮಾಡೋಕ್ಕಾಗುತ್ತಾ, ಇಲ್ಲ ಬೇರೆ ದಿನ ಮಾಡೋಣ ಅನ್ನೋದು ಒಂದು ಸಲಹೆ ಕೊಡ್ಬೋದು. ಎಲ್ಲ ಹಿರಿಯರಿದ್ದೀರಾ. ಮಧ್ಯಾಹ್ನ 4 ಗಂಟೆಗೆ ಏನಾದರೂ ಮಾಡೋಕ್ಕೆ ಅವಕಾಶ ಇದೆಯಾ, ಇಲ್ಲ ಬೇರೆ ದಿನ ಮಾಡೋಣ ಅಂತ ಒಂದು ಸಲಹೆ ಕೊಟ್ಟರೆ ಒಳ್ಳೇದಂತ ಹೇಳ್ತೀನಿ. ಓಕೆ, ಬೇರೆ ದಿನ ಅಂದರೆ ನೆಕ್ಸ್ಟ್ ಸಂಡೇನ ಬರೋದು 15ನೇ ತಾರೀಕು ಸಂಡೇ ಮಾಡೋಣ, ಇಲ್ಲ ರಜಾ ದಿನ ಮಾಡೋಣ, ಇಲ್ಲ ಬೇರೆ ದಿನ ಮಾಡೋದು ಒಂದು ಸಲಹೆಯನ್ನು ಕೊಡಬೇಕು. 15ನೇ ತಾರೀಕು ಭಾನುವಾರ ಇಲ್ಲ ಬಿಡಿ, ನಮ್ಮದೇ ಕಾರ್ಯಕ್ರಮನೇ ಬೇರೆ, ನಮ್ಮ ಕಾರ್ಯಕ್ರಮನೇ ಬೇರೆ, ನಮ್ಮ ರೂಪುರೇಷೆಗಳೇ ಬೇರೆ. 15ನೇ ತಾರೀಕು ಭಾನುವಾರ ಮಾಡೋಣ ಅಂತ ಎಲ್ಲ ಮುಖಂಡರು ಸಲಹೆ ಕೊಡ್ತಾ ಇದ್ದಾರೆ. ಮಂಗಳವಾರನಾ? ಮಂಗಳವಾರ 15ನೇ ತಾರೀಕು ಮಂಗಳವಾರ ಎಲ್ಲ ಹಿರಿಯರು ಸಲಹೆಯನ್ನು ಕೊಡ್ತಾ ಇದ್ದಾರೆ. ತಾವು ಎಲ್ಲ ಕೈ ಎತ್ತುವ ಮೂಲಕ ಅನುಮತಿ ಕೊಡಬೇಕಂತ. ಅಲ್ಲ ಹೇಳಿ, ಒಂದು ನಿಮಿಷ. ಓಕೆ, 15ನೇ ತಾರೀಕು ಕಾರ್ಯಕ್ರಮವನ್ನು ಮಾಡಲು ನಾವು ನಿಶ್ಚಯ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮವನ್ನು ಸ್ಥಳ ಆವಾಗಲೇ ಒಂದು ನಮ್ಮ ಹಿರಿಯರು ಸಲಹೆಯನ್ನು ಕೊಟ್ಟರು. ದಯವಿಟ್ಟು ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಅವರು ಸ್ವಾರ್ಥ ಕೂಡ ಇರುತ್ತೆ, ದಯವಿಟ್ಟು ಅನ್ಯತಾ ಭಾವಿಸಬೇಡಿ. ಅದರಿಂದ ಆ ಕಾರ್ಯಕ್ರಮವನ್ನು, ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಕಾಂಗ್ರೆಸ್ ಕಚೇರಿ ಮುಂದೆ ಮಾಡುವುದರಿಂದ ಆ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಕಚೇರಿ ಮುಂದೆನೇ ಆಯೋಜನೆ ಮಾಡ್ತಾ ಇದ್ದೀವಿ. ಮೂರನೇದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ, ಬಾಬಾ ಜಗಜೀವನರಾಮ್ ಜಯಂತಿ ಮತ್ತು ಬುದ್ಧದ ಜಯಂತಿ 3 ಒಂದೇ ದಿವಸ ಮಾಡಕ್ಕೆ ಹಿರಿಯರು ಸಲಹೆ ಕೊಟ್ಟಿದ್ದಾರೆ. ಇದರಲ್ಲಿ ಏನಾದರೂ ಓಕೆ, 3 ಸೇರಿ ಒಂದೇ ದಿವಸ 15ನೇ ತಾರೀಕು ನಾವು ಮಾಡಲು ಎಲ್ಲ ಮುಖಂಡರು ತೀರ್ಮಾನ ಮಾಡಿದ್ದಾರೆ. ಮಹಾಗಣ್ಯರ 3 ಜಯಂತಿ ಕೂಡ ನಾವು ಅವತ್ತು ಮಾಡಲು ನಿಶ್ಚಯಿಸಿದ್ದೀವಿ. ಆವಾಗಲೇ ಒಂದು 2-3 ಹೇಳಿದ್ರು, ಕಳೆದ ವರ್ಷ ಒಂದು ಕಾರ್ಯಕ್ರಮವನ್ನು ಮಾಡುವಾಗ ಪೂರ್ಣ ಚೆನ್ನಾಗಿತ್ತು ಕಾರ್ಯಕ್ರಮ, ಆದರೆ ಪೂರ್ಣ ಪ್ರಮಾಣದಲ್ಲಿ ಇಲ್ಲ ಅಂತ. ನಿಜವಾಗ್ಲೂ ನೀಲಕಂಠನವರು ಈಗ ಇಲ್ಲ, ನನಗೆ ಸುಮಾರು ಸಲ ಹೇಳಿದ್ದಾರೆ.
ಇನ್ನೂ ಪೂರ್ವ ಪ್ರಮಾಣದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬಹುದಿತ್ತು ಅಂತ ನನಗೆ ಕೂಡ ಅವರು ಸಲಹೆಯನ್ನು ಕೊಟ್ಟಿದ್ರು. ಈ ವರ್ಷ ಅದನ್ನು ನಾವು ಎಲ್ಲ ಮುಖಂಡರ ಸಲಹೆ ಮೇರೆಗೆ ಪೂರ್ಣ ಪ್ರಮಾಣದಲ್ಲಿ ಒಳ್ಳೆ ಕಾರ್ಯಕ್ರಮವನ್ನು ನಮ್ಮ ಹೇಳಿದಂಗೆ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿಲ್ಲ ಅಂತಂದ್ರು ಅರ್ಥಪೂರ್ಣವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋಣ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಯಾರಾದ್ರೂ ಚಿಂತಕ ಮಂಥನ ಬಗ್ಗೆ ಹೇಳಿದ್ರು ಅವಾಗಲೇ ಕರೆಸಬೇಕು ಅಂತ, ಅದರ ಬಗ್ಗೆ ತಾವುಗಳು ಯಾರಾದರೂ ಜವಾಬ್ದಾರಿ ತಗೊಂಡ್ರೆ ಒಳ್ಳೆಯದು. ನನಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕಡಿಮೆ ಇದೆ, ತಾವೇ ಅದರ ಬಗ್ಗೆ ಅರ್ಥಪೂರ್ಣವಾಗಿರ್ಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ವಿಚಾರಗಳನ್ನು ಎಲ್ಲರಿಗೂ ತಿಳಿಸುವ ತರ ಯಾವುದಾದ್ರೂ ಪುಸ್ತಕವನ್ನು ಕೊಡಿ ಅಂತ ಒಂದು ಸಲಹೆ ಕೊಟ್ಟರು. ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಕೊಡಕ್ಕೆ ಓಕೆ, ತೊಂದರೆ ಇಲ್ಲ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ರ ಜೀವನ ಚರಿತ್ರೆ ಅಥವಾ ಸಂವಿಧಾನದ ಪುಸ್ತಕ ಅನ್ನೋದು ಒಂದು ಸಂವಿಧಾನದ ಬಗ್ಗೆ ಓಕೆ, ಅದರ ಜವಾಬ್ದಾರಿನೇ ಕೊಡೋಣ. ಸಂವಿಧಾನದ ಪುಸ್ತಕವನ್ನು ಕೊಡಲು ಓಕೆ, ತೊಂದರೆ ಇಲ್ಲ. ಪುರಸ್ಕಾರದ ಬಗ್ಗೆ ಅವಾಗಲೇ ನಮ್ಮ ಹಿರಿಯರು ಸಲಹೆಯನ್ನು ಕೊಟ್ಟರು. KS ಅವ್ರನ್ನ ಮತ್ತು IAS ಅವ್ರನ್ನ ಕರೆಸಬೇಕು, ಈ ತಾಲೂಕಲ್ಲಿ ಮಾಡಿರೋರನ್ನ ಗುರುತಿಸಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ಬಿಟ್ಟು ಅದನ್ನು ಸಲಹೆ ಕೊಟ್ಟಿದ್ರ. ಆದರೂ ನಮ್ಮ ಕಾಂಗ್ರೆಸ್ ಪಕ್ಷದ ಹಿರಿಯರ ಜವಾಬ್ದಾರಿಕ್ಕೆ ಬಿಟ್ಟು ಅದನ್ನು ಡಿಸ್ಕಸ್ ಮಾಡ್ತೀನಿ, ಅದನ್ನು ಮಾಡೋಣ, ತೊಂದರೆ ಇಲ್ಲ. KS ಎಕ್ಸಾಮ್ ಮತ್ತು IAS ಎಕ್ಸಾಮ್ ಬರೆಯೋಕ್ಕೆ ಪ್ರಿಲಿಮಿನರಿಯಲ್ಲಿ ಪಾಸ್ ಆಗಿ ಮುಂದಿನ ವಿದ್ಯಾಸಂಸ್ಥೆಗೆ ಅವರಿಗೆ ಸ್ವಲ್ಪ ಪುಸ್ತಕದ ಕೊರತೆ ಇರುತ್ತೆ, ಅದಕ್ಕೆ ಸಪೋರ್ಟ್ ಮಾಡೋಣ ಅಂತ ತಾವು ಎಲ್ಲ ಹೇಳಿದ್ರ. ಅದು ಕೂಡ ಅವ್ರ ನೋಟ್ ಪುಸ್ತಕಗಳು ಅವ್ರದ್ದು ಏನು ಇದೆಯೋ ಕೊರತೆ ಇದೆಯೋ ಅದನ್ನು ಬೇಕಾದ್ರೂ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅದನ್ನು ನೀವು ಆಯೋಜನೆ ಮಾಡಿದ್ರೆ ಅದನ್ನು ಕೂಡ ಕೊಡಕ್ಕೆ ನಾವು ಸಿದ್ಧವಾಗಿದ್ದೀವಿ, ತೊಂದರೆ ಇಲ್ಲ. ನನ್ನ ಪರ್ಸನಲ್ ರಿಕ್ವೆಸ್ಟ್ ಆಗಿ ತಮ್ಮ ಎಲ್ಲ ಮುಖಂಡರಲ್ಲಿ ನಾನು ಕೇಳ್ಕೊಳ್ಳೋದು, ಕೆಲವು ವಿಷಯಗಳನ್ನು ಕೇಳ್ಕೊಂತೀನಿ ಅಂತ ದಯವಿಟ್ಟು ಗಮನಿಸಬೇಕು. ಯಾವುದೇ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾದ್ರೆ ಯೂತ್ಸ್ ತುಂಬಾ ಇಂಪಾರ್ಟೆಂಟು, ಅವರ ಸಹಕಾರ ಕೂಡ ನಮಗೆ ತುಂಬಾನೇ ಬೇಕಾಗತ್ತೆ. ನಾವು ಸಂವಿಧಾನದ ಪುಸ್ತಕವನ್ನು ಕೊಡುವುದರಿಂದ ವಿದ್ಯಾವಂತರು ಸ್ವಲ್ಪ ಜಾಸ್ತಿ ಇದ್ರೆ ಹೆಚ್ಚಿನ ವಿಷಯಗಳು ಹೋಗ್ತದೆ. ಪುಸ್ತಕ ಕೊಡುವುದರಿಂದ, ಸಂವಿಧಾನದ ಬಗ್ಗೆ ಕೊಡುವುದರಿಂದ ಏನಾದರೂ ಹಾಸ್ಟೆಲ್ಸ್ ಇಂದ ಹುಡುಗ ಹುಡುಗಿಯರನ್ನ ಏನಾದರೂ ಕರೆತಂದ್ರೆ ಒಳ್ಳೇದು ಅಂತ ನನ್ನ ಭಾವನೆ ಇದೆ. ನೀವೇನಾದ್ರೂ ಕಾಲೇಜ್ ಹುಡುಗ ಹುಡುಗಿಯರನ್ನ ಏನಾದ್ರು ಅರೇಂಜ್ ಮಾಡಿ ಪ್ರೋಗ್ರಾಮಕ್ಕೆ ಏನಾದ್ರು ಕರೆತಂದ್ರೆ ಒಳ್ಳೇದು. ಆ ಪುಸ್ತಕಗಳು ಎಷ್ಟು ಬೇಕಂತ ಮೊದಲೇ ಹೇಳಿದ್ರೆ ಅದನ್ನು ಸಹ ನಾನು ಅರೇಂಜ್ ಮಾಡ್ತೀನಿ. ಅದರಿಂದನೇ ವಿದ್ಯಾರ್ಥಿಗಳಿಗೆ ಸೇರಬೇಕು. ನೀವು ಅದನ್ನ ಒಂದು ಕಮಿಟಿ ಮಾಡಿ ಆ ಕಮಿಟಿ ಮುಖಾಂತರ ಎಲ್ಲ ಶಾಲಾ ಕಾಲೇಜು ಹಾಸ್ಟೆಲ್ಗೆ ಹೋಗಿ ಎಷ್ಟು ಜನ ಕರೆತರ್ತೀರ ಅನ್ನೋದು ನಮಗೆ ಮುಖ್ಯವಾಗಿರುತ್ತೆ. ಇಲ್ಲಿ ಬಂದ ಮೇಲೆ ತಿರ್ಗಾ ಪುಸ್ತಕ ಕಮ್ಮಿ ಬಂದ್ರೆ ಕಷ್ಟ ಆಗುತ್ತೆ, ಮೊದಲೇ ಹೇಳ್ಬೇಕು. ಪುಸ್ತಕ ನಾವು ಆರ್ಡರ್ ಮಾಡಬೇಕಾಗತ್ತೆ, ಅದರ ಜವಾಬ್ದಾರಿ ಇಲ್ಲ. ಇಷ್ಟು ಬೇಗ ಆಗುತ್ತಾ ಇಲ್ಲ ಅಂತ ನೋಡಿ, ಅದನ್ನು 15ನೇ ತಾರೀಕು ಇದೆಯಲ್ಲ ಅದನ್ನು ಓಕೆ. ನಾವು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಒಳ್ಳೇದು ಒಂದು ಅರೇಂಜ್ ಮಾಡಿ. ನಮ್ಮ ಜಗದೀಶು, ನಮ್ಮ ಇವರಿದ್ದಾರಲ್ಲ ಸತೀಶಣ್ಣ, ಇಲ್ಲಿ ಒಳ್ಳೆಯ ಕಾರ್ಯಕ್ರಮವನ್ನು ಒಂದು 1 hour ಹಂಗೆ ಮಾಡಿಕೊಡುವ ಜವಾಬ್ದಾರಿ ನಿಮ್ಗೆ ಕೊಡ್ತಾ ಇದ್ದೀನಿ. ದಯವಿಟ್ಟು ಅದನ್ನು ಅಚ್ಚುಕಟ್ಟಾಗಿ ಅರ್ಥಪೂರ್ಣವಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಹೋರಾಟಗಾರರ ಬಗ್ಗೆ ಏನಾದರೂ ನೀವು ಕೊಡ್ಬೇಕಂತ ಹೇಳಿದ್ರ, ಅದ್ರ ಬಗ್ಗೆನೂ ನಾವು ಡಿಸ್ಕಸ್ ಮಾಡ್ತೀವಿ. ನಾವು ಈಗ ಹಿರಿಯರು
ಮಾಡಿದ್ದ ಎಲ್ಲ ಸಲಹೆಗಳನ್ನು ನೋಡಿದ್ದೀನಿ. ಇನ್ನ ಏನಾದರೂ ಸಲಹೆಗಳನ್ನು ಕೊಟ್ಟರು ಅದನ್ನು ನಾವು ತಗೊಂತೀವಿ. ನಮ್ಮ ಸೀನನ ಮತ್ತು ಹಿರಿಯರು ಎಲ್ಲ ಮುಖಂಡರು ಹೇಳಿದಾಗೆ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೀವಿ. ಎಲ್ಲದಕ್ಕಿಂತ ಇಂಪಾರ್ಟೆಂಟು ಈಗ ವಿಷಯಕ್ಕೆ ಬರ್ತೀನಿ. ದಯವಿಟ್ಟು ನಾವು ಯಾವುದೇ ಕಾರ್ಯಕ್ರಮ ಮಾಡಿದಾಗ ನಾವು ಎಲ್ಲಾನು ಸ್ವಾರ್ಥನೂ ಇರುತ್ತೆ. ಆಮೇಲೆ ನಾವು ಈ ಜಾಗದಲ್ಲಿ ಮಾಡುವುದರಿಂದ ಪಕ್ಷದ ಸಂಘಟನೆ ಕೂಡ ನಮಗೆ ಮುಖ್ಯವಾಗಿರುತ್ತೆ. ಪಕ್ಷದ ಸಂಘಟನೆ ಕೂಡ ನಾವು ಉದ್ದೇಶ ಇಟ್ಕೊಂಡು ನಾವು ಮಾಡ್ತೀವಿ. ಈಗ ಹೋರಾಟಗಾರರ ಜೊತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಕೈ ಜೋಡಿಸಬೇಕು. ಈ ಕಾರ್ಯಕ್ರಮವನ್ನು ಸಕ್ಸಸ್ ಮಾಡಬೇಕಾದ್ರೆ, ಅರ್ಥಪೂರ್ಣವಾಗಿ ಮಾಡಬೇಕಾದ್ರೆ ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು ಕೂಡ ದಯವಿಟ್ಟು ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಡ್ಬೇಕು. ಆಮೇಲೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಎಷ್ಟು ಹಳ್ಳಿ ಇದೆಯೋ ಅಷ್ಟು ಹಳ್ಳಿಯಿಂದನೂ ಕೂಡ ಜನ ಬರಬೇಕು. ಅಷ್ಟು ಹಳ್ಳಿಯಿಂದ ಯಾವ ತರ ಬರಬೇಕಂತ ಒಂದು ಕಾರ್ಯಕ್ರಮವನ್ನು ಹೆಣ್ಣು ಮಕ್ಕಳು ನಾನು ಮಾಡಿಸಿ ನಿಮಗೆ ತೋರಿಸಿದ್ದೀನಿ. ಅದರಿಂದ ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕ್ರಮಗಳಿಗೆ ಬರ್ತಾರಲ್ಲ ಮುಖಂಡರನ್ನ ಎಲ್ಲ ಕರೆಸುವ ಜವಾಬ್ದಾರಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರು ತಗೊಂತಾರೆ. ಆ ಮುಖಂಡರು ಎಲ್ಲ ಜನಾಂಗದ ಮುಖಂಡರನ್ನು ಕರೆಸ್ತಾರೆ. ಅದರ ಜೊತೆಗೆ ನಮಗೆ ಇಂಪಾರ್ಟೆಂಟ್ ಯಾಕಂದ್ರೆ ಅವೇರ್ನೆಸ್, ನಮ್ಮ ಸಂವಿಧಾನದ ಬಗ್ಗೆ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಮಗೆ ಅವೇರ್ನೆಸ್ ಕೊಡಬೇಕಾದ್ರೆ ನಮಗೆ ಪ್ರತಿ ಕಾಲೋನಿಯಿಂದನೂ ಕನಿಷ್ಠ 7 ಮುಖಂಡರನ್ನು 2 ಗುರುತಿಸಿ ಇಲ್ಲಿ ಕರ್ತರಬೇಕಾಗುತ್ತೆ. ದಯವಿಟ್ಟು ಪ್ರತಿ ಕಾಲೋನಿಯಲ್ಲೂ ಕೂಡ ಯಾವುದೇ ಕಾಲೋನಿ ಕೂಡ ಒಂದು ಕಾಲೋನಿ ಕೂಡ ಮಿಸ್ ಆಗಂಗಿಲ್ಲ. ಅದನ್ನ 4 ದಿವಸದೊಳಗಡೆ ಬೇಕು. 4 ದಿವಸದೊಳಗಡೆ ಆ ಪಂಚಾಯತ್ ಲೀಡರ್ ಹೇಳ್ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷದ ಪಂಚಾಯತಿ ಲೀಡರ್ಗಳ ಸಹಕಾರವನ್ನು ತಗೊಂಡು ಅದರ ಜವಾಬ್ದಾರಿಯನ್ನು ರಾಜೇಂದ್ರ ಗೌಡನ್ನ, ಗುಜ್ಜಿನಲ್ಲಿ ಮಂಜಣ್ಣ, ಆಮೇಲೆ ಉಮಾಶಂಕರನ್ನ ಮತ್ತು ಮಂಡಿಕಲ್ ಮಂಜು ಈ 4 ಜನ ಅದರ ಜವಾಬ್ದಾರಿಯನ್ನು ತಗೊಂಡು ನನಗೆ 4 ದಿವಸದ ಒಳಗಡೆ ದಯವಿಟ್ಟು ಎಲ್ಲರ ಸಮ್ಮುಖದಲ್ಲಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀನಿ. ನಮ್ಮ ಪಂಚಾಯತ್ ಲೀಡರ್ಗಳ ಸಹಕಾರ ತಗೊಂಡು ಪ್ರತಿ ಕಾಲೋನಿಯಿಂದನೂ 2 ಹುಡುಗರನ್ನು ಗುರುಸಬೇಕು. ಯಾಕಂದ್ರೆ ನಾವು ಮುಂದಿನ ದಿನಗಳಲ್ಲಿ ಪಕ್ಷವನ್ನು ಕಟ್ಟಬೇಕಾದ್ರೆ, ಇಲ್ಲ ಆ ಕಾಲೋನಿಗಳಿಗೆ ಅವೇರ್ನೆಸ್ ಕೊಡಬೇಕಾದ್ರೆ, ಇಲ್ಲ ಪಕ್ಷದ ಕಾರ್ಯಕ್ರಮಗಳನ್ನು ಆ ಕಾಲೋನಿಗೆ ತರಿಸಬೇಕಾದ್ರೆ ಇಲ್ಲಿ ಅವರನ್ನು ಗುರುಸಬೇಕು. ಅವರನ್ನು ಗುರುಸಿ ನಮ್ಮ ಕಾಂಗ್ರೆಸ್ ಪಕ್ಷದ ಕಚೇರಿಯಲ್ಲಿ ಅವ್ರನ್ನ ಗುರುಸಿ ಅವ್ರನ್ನ ಗೌರವಿಸಿ ಅವರಿಗೆ ಪಕ್ಷದ ಕಾರ್ಯಕ್ರಮಗಳನ್ನು ತಿಳಿಸಿದಾಗ ಮಾತ್ರ ನಾವು ಪಕ್ಷದ ಸಂಘಟನೆ ಮಾಡಬೇಕಾಗುತ್ತೆ. ಅದರಿಂದ ಆ ಪಕ್ಷದ ಸಂಘಟನೆಗೋಸ್ಕರ ನೀವು ಈ ಮುಖಂಡತ್ವದ ಜವಾಬ್ದಾರಿಯನ್ನು ಈ 4 ಜನರನ್ನ ತಗೊಂಡು 4 ದಿನದೊಳಗಡೆ ನನಗೆ ಕೊಟ್ರೆ ಮುಂದಿನ ಅವ್ರಿಗೆ ಯಾವ ರೀತಿ ನಾವು ಬಳಸ್ಕೋಬೇಕು, ಈ ಕಾರ್ಯಕ್ರಮಕ್ಕೆ ಬಳಸ್ಕೋಬೇಕು ಅನ್ನೋದು ಬೇರೆಯವ್ರಿಗೆ ಕೊಡ್ತೀನಿ. ದಯವಿಟ್ಟು ಇದು ಜವಾಬ್ದಾರಿಯನ್ನು ತಗೊಂಡು 4 ದಿವಸದಲ್ಲಿ ಮುಗಿಸ್ಕೊಡ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇದನ್ನು ಬಿಟ್ಟು ತಾವು ಏನೇ ಜವಾಬ್ದಾರಿ ಕೊಟ್ಟರು, ಏನೇ ಸಲಹೆಗಳನ್ನು ಕೊಟ್ಟರು ಅದನ್ನು ನಾನು ತಗೊಂಡು ಈ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಅಚ್ಚುಕಟ್ಟಾಗಿ ನಾವು ಕಾಂಗ್ರೆಸ್ ಪಕ್ಷದ ಸಭಾಂಗಣದಲ್ಲಿ ನಡೆಸ್ಕೊಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮೆಲ್ಲರಿಗೂ ವಂದಿಸುತ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಾದಗಳಿಗೆ ವಂದಿಸುತ್ತಾ ನಮಸ್ಕಾರ ಸಲ್ಲಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್.